ಮನೆಯ ಮುಂದೆ ರಂಗೋಲಿ ಹಾಕುವುದು ಭಾರತೀಯರ ಬಹಳ ಹಳೆಯ ಸಂಪ್ರದಾಯ. ಒಂದು ಆಚರಣೆಯಾಗಿ ಇದನ್ನು ಇಂದಿಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ. ರಂಗೋಲಿ ಬಿಡಿಸುವುದು ಹೆಚ್ಚಿನ ಮಹತ್ವವಿದೆ. ಇದು ವಿಭಿನ್ನ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪ್ರಯೋಜನಗಳನ್ನು ಹೊಂದಿದೆ. ಇದರ ಹಿಂದೆ ಇರುವ ಕಾರಣ ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ರಂಗೋಲಿಯ ಅಂಕುಡೊಂಕಾದ ರೇಖೆಗಳನ್ನು ನೋಡಿದರೆ ತರಂಗಗಳು ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಯಲ್ಲಿ ಸಂಚರಿಸುವಂತೆ ಭಾಸವಾಗುತ್ತದೆ. ಇದು ದೃಶ್ಯ ಸಾಮರಸ್ಯವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇದು ನಮಗೆ ಶಾಂತಗೊಳಿಸುತ್ತದೆ. ನಾವು ರಂಗೋಲಿಯನ್ನು ವೀಕ್ಷಿಸಿದಾಗ ನಮ್ಮಲ್ಲಿರುವ ಉದ್ವೇಗ, ಒತ್ತಡವನ್ನು ನಿವಾರಿಸಬಹುದು. ರಂಗೋಲಿಯನ್ನು ಬಿಡಿಸುವ ಪ್ರಕ್ರಿಯೆಯೂ ಸಹ ಇದೇ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ರಚನೆಗಳು ನೋಡುಗರ ಮೆದುಳಿನ ಮೇಲೆ ಪ್ರಭಾವ ಬೀರುವ ಶಕ್ತಿ ಹೊಂದಿವೆ. ಅದರಲ್ಲೂ ಹಳೆಯ ಕಾಲದ ಜನರು ಹಾಕುತ್ತಿದ್ದ ಚುಕ್ಕಿ ಮತ್ತು ರೇಖೆಗಳ ರಂಗೋಲಿಗಳು ಹೆಚ್ಚು ವೈಜ್ಞಾನಿಕವಾಗಿವೆ. ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಅದರಲ್ಲಿ ತರಂಗದಂತೆ ಹರಿದು ಹೋಗುವ ರೇಖೆಗಳು ಮನೆಯಲ್ಲಿ ಪ್ರವೇಶಿಸುವವರ ಮನಸ್ಸನ್ನು ಸಹ ಶಾಂತಗೊಳಿಸುತ್ತವೆ. ರಂಗೋಲಿಯಲ್ಲಿ ಬಳಸುವ ಬಣ್ಣಗಳು ವಿವಿಧ ಪ್ರಯೋಜನಗಳನ್ನು ಸೂಚಿಸುತ್ತವೆ. ಕಿತ್ತಳೆ ಬಣ್ಣವು ತ್ಯಾಗವನ್ನು, ನೀಲಿ ಬಣ್ಣವು ಶಾಂತಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಕೆಂಪು ಬಣ್ಣವು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಣ್ಣವು ಸುರಕ್ಷತೆ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ. ಹಳದಿ ಬಣ್ಣವು ಶ್ರೀಮಂತಿಕೆಯನ್ನು ಸಂಕೇತಿಸುತ್ತದೆ. ರಂಗೋಲಿಯಲ್ಲಿ ಬಳಸುವ ಈ ಬಣ್ಣಗಳು ದೈವಿಕ ಘಟಕಗಳೊಂದಿಗೆ ತಮ್ಮ ಸಂಪರ್ಕವನ್ನು ಹೆಚ್ಚಿಸುತ್ತವೆ. ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಬಿಡಿಸುವುದು ನಮ್ಮ ನಿವಾಸಕ್ಕೆ ದೇವಾನುದೇವತೆಗಳನ್ನು ಆಹ್ವಾನಿಸುವ ವಿಧಾನವಾಗಿದೆ. ಧಾರ್ಮಿಕ ಹಬ್ಬಗಳು ಮತ್ತು ಸಮಾರಂಭಗಳಲ್ಲಿ ಮತ್ತು ಇದು ಸ್ಥಳದಲ್ಲಿ ಧನಾತ್ಮಕ ಕಂಪನಗಳ ಉಪಸ್ಥಿತಿಯನ್ನು ಹೆಚ್ಚಿಸುತ್ತದೆ, ದುಷ್ಟ ಶಕ್ತಿಯನ್ನು ದೂರ ಮಾಡುತ್ತದೆ ಹಾಗೂ ಮೆದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷದ ನರಗಳನ್ನು ಪ್ರಚೋದಿಸುತ್ತವೆ. ರಂಗೋಲಿಯ ವಿವಿಧ ಆಕಾರಗಳು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೀರುತ್ತವೆ. ರಂಗೋಲಿಗೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಪ್ರಾಚೀನ ಕಾಲದಲ್ಲಿ ಜನರು ಪುಡಿ ಮಾಡಿದ ಅಕ್ಕಿ ಮತ್ತು ಒಣ ಹಿಟ್ಟಿನಿಂದ ರಂಗೋಲಿಯನ್ನು ತಯಾರಿಸುತ್ತಿದ್ದರು. ಇದು ಇರುವೆಗಳು ಮತ್ತು ಇತರ ಸಣ್ಣ ಜೀವಿಗಳಿಗೆ ಆಹಾರ ನೀಡುವ ವಿಧಾನವಾಗಿತ್ತು. ಕೃತಕ ಪರ್ಯಾಯಗಳ ಬದಲಿಗೆ ನೈಸರ್ಗಿಕ ಬಣ್ಣಗಳು ಮತ್ತು ಸಂಪನ್ಮೂಲಗಳ ಬಳಕೆಗೆ ಜನರು ಒತ್ತು ನೀಡಲು ಇದು ಒಂದು ಕಾರಣವಾಗಿದೆ. ರಂಗೋಲಿ ಶುಭ ಸಂಕೇತ, ಉತ್ಸಾಹದ ಸಂಕೇತ, ಸಂತೋಷದ ಸಂಕೇತ, ಕಲಾಭಿವೃದ್ಧಿ, ಮಾಧ್ಯಮ ಚಿತ್ರವನ್ನು ಅರಳಿಸುವ ಸೌಂದರ್ಯ, ಮನಸ್ಸಿಗೆ ಸಂತೋಷ, ಆನಂದ, ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ಇದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಅಂತರ್ಗತ ಭಾಗವೂ ಆಗಿದೆ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.